ಮನ್ಯಾಳ ಅವನು ಅಂತಾನೆ ಆಗ್ಯಾವ ಹೆಂಡತಿ ಮತ್ತೆ ಕೇಳ್ಕೊಂಡು ನೀನು ಇಲ್ಲಿ ಇರಬೇಡ ಅಂತ ಕಳಿಸ್ಬಿಟ್ಟ. ಅದಕ್ಕೆ ನಾನು ಬ್ಯಾಗ್ ತಗೊಂಡು ಅದೇ ಬಂದ್ಬಿಟ್ಟೆ ಕಣಮ್ಮ. ಇನ್ಮೇಲಿಂದ ನಾ ಇಲ್ಲೇ ಇರ್ತೀನಿ. ಇರ್ಬೋದು, ಮೂವರ್ಗೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆದಂಗೆ ಆಗುತ್ತೆ. ಮೂವರ್ಗೆ ಅಡುಗೆ ಮಾಡೋಕ್ಕಾಗೋದೇ ಇಲ್ಲ. ಅಯ್ಯೋ, ನನಗೆ ಮೂವರ್ಗೆ ಅಡುಗೆ ಮಾಡಿದರೆ ಜಾಸ್ತಿ ಖರ್ಚು ಬರುತ್ತೆ ಏನೋ ಅನಿಸುತ್ತೆ. ನಮ್ಮಿಬ್ಬರಿಗೆ ಆದರೆ ನಾವೆಂಗೋ ಯಾರ ಮನೆಯಾಗ ಒಂದು ತೊಟ್ಟು ಸಾರಿಸ್ಕೊಂಬಂದು ಉಂಡು ಸುಮ್ಮನಾಗ್ತಿದ್ವಿ. ಅದೇ ಇಲ್ಲೇ ಅಂದರೆ ಒಂಥರ ಏನು ಮಾಡೋಕ್ಕಾಗಲ್ಲ. ಏನು ಯಾರ ಮನೆಯಾಗ ಇನ್ನೊಬ್ರ ಮನೆಯಾಗ ಯಾರ ಮನೆಯಾಗ ಒಂದು ತೊಟ್ಟು ಸಾರಿಸ್ಕೊಂಬರುವಂತೆ. ನನಗೆ ಈಗ ತರಕಾರಿ ಇಕ್ಬೇಕು ಅಂದರೆ ದುಡ್ಡು ಕೈ ಬರೋಲ್ಲ. ನನಗೆ ಯಾತ್ಕನ ಇಂಥಕ್ಕೆಲ್ಲ ಕೈ ಇಕ್ಬೇಕಂದ್ರೆ ಕೈಯೇ ಬರೋಲ್ಲ. ಏನು ಮಾಡೋಣ, ಕೈ ಇಕ್ಕೋಬೇಕಂದ್ರೆ ಆಗಲ್ಲ ನನಗೆ. ಅಂಥಕ್ಕೆಲ್ಲ 100 ರೂಪಾಯಿಗೂ ನನಗೆ ಎಷ್ಟು ಲೆಕ್ಕ ಹಾಕಿ ಹೆಂಗೆ ಕುಡಿಕೆಂಬ್ತೀನಿ ಗೊತ್ತೇನತ್ತೆ ನಾನು. ನನಗೊಂದು ಎಣ್ಣೆ ತರಕ್ಕೆ ಎಣ್ಣೆ ಇಲ್ದರೆ ಹಂಗೆ ಒಗ್ಗರಣೆ ಮಾಡೋದೇ ಇಲ್ಲ ನಾನು ಸಾರ. ತಿಂಡಿ ಮಾಡೋದೇ ಇಲ್ಲ ನಾನು. ಜಾಸ್ತಿ ಎಣ್ಣೆ ಖರ್ಚಾಗುತ್ತೆ ಅಂತೇಳಿ ನಾನು ತಿಂಡಿನೇ ಮಾಡಲ್ಲ. ತಿಂಡಿ ಮಾಡಿರೋ ಎಣ್ಣೆ ಎಷ್ಟೊಂದು ಬೇಕು ಗೊತ್ತೇ. ನಾನು ಅದಕ್ಕೆ ತಿಂಡಿನೇ ಮಾಡಲ್ಲ. ನಾವು ಹೆಂಗೆ ಲೆಕ್ಕ ಹಾಕೊಂಡು ಹಂಗೆ ಜೀವನ ಮಾಡ್ತಾ ಇರೋದು. ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು. ನೀನು ಅಲ್ಲೇ ಇರಬೇಕಮ್ಮ, ಏನೋ ಕಷ್ಟನ ಸುಖನ. ಸುಮ್ಮನಿರು, ನಾನು ತಗೈತೆ, ನಾನು ತಗಿರೋ ತಕ ನಾನೆಲ್ಲ ತಾಂಬ್ತೀನಿ. ಏನು ತರಕಾರಿಗೆಲ್ಲ ನೀನು ಏನು ಲೆಕ್ಕ ಹಾಕ್ತೀಯ? ತರಕಾರಿಗೆಲ್ಲ ಏನು ಲೆಕ್ಕ ಹಾಕಕ್ಕೆ ಹೋಗ್ಬೇಡ. ಅದೇನಾಗುತ್ತಾ ಆಗಲಿ, ನಾನೆಲ್ಲ ಅದು ಏಟಾಗುತ್ತಾ ಆಗಲಿ. ಅದಿನ್ನು ಏಟಾಗುತ್ತಮ್ಮ. ಉಂಬಕ್ಕು ತಿಂಬಕ್ಕು ಇಕ್ಲಿಲ್ಲದ ಆಸ್ಪತ್ರೆ ತನ ಬರಬೇಕಾಗುತ್ತೆ. ನೀನು ಹೇಳತ್ತೆ ಒಂದು ದಿವ್ಸನ ಒಂದಿಟ್ಟು ನಾವೇ ಸಾರು ಮಾಡಲಿಲ್ಲ, ಉಂಬಕ್ಕೆ ಇಕ್ಲಿಲ್ಲ ಹುಡುಗಿಗೆ. ನೆಟ್ಟಗೆ ಸಾರು ಮಾಡವು. ಮುಗಿಲು ಹೇಳು, ಏನು ಮಾಡೋದೆಲ್ಲ ಒಟ್ಟಿಗೆ ಮುಗಿಲು ಹೇಳು. ಅವಳೇ ಕೋಟ್ಯಾಧೀಶ್ವರ ಆಗಲಿ ಹೇಳಿ. ನಾವು ಮಾಡೋದೆಲ್ಲ ಒಟ್ಟಿಗೆ ಮುಗಿಲು ಹೇಳು ಅಷ್ಟೇನೆ. ಅಯ್ಯೋ, ಹಂಗಂತಿದ್ರೆ ಆಮೇಲೆ ಬೇಡವೆ ಒಡವೆ ಮಾಡಿಸ್ಕೋಬೇಕು. ನಾ ಭಾಳ ಆಸೆ ಐತೆ ನನಗೆ. ಪ್ರಪಂಚದ ಮ್ಯಾಗಳ ಆಸೆ ಎಲ್ಲ ನನಗೆ ಐತೆ ಗೊತ್ತೆ. ನಾನು ಏನೇನೆಲ್ಲ ಕನ್ಸು ಕಂಡ್ಕೊಂಡಿದ್ದೀನಿ ಕಾಣತ್ತೆ. ನಾನು ತರಕಾರಿಗೂ ಎಣ್ಣೆಗೂ ಬೆಣ್ಣಿಗೂ ಎಲ್ಲ ಲೆಕ್ಕ ಹಾಕಿ ನಾನು ಇವಾಗ ಜೀವನ ಮಾಡ್ತಾ ಇರೋದು. ಏನಂದ್ರೆ ನಾನು ಹೋಗಲ್ಲಪ್ಪ ಅಂತ ಅಲ್ಲೇ ಇರಬೇಕಾ ಬೇಡವೋ? ಹೇಳು, ಏನೋ ಮಾತಾಡ್ಬೇಕಮ್ಮ. ಮಾತಾಡ್ತಾರೆ ಎಲ್ಲರೂ. ಹಂಗಂತ ಹೇಳಿ ಅವ್ರು ಹೇಳ್ದಂಗೆ ಕೇಳೋಕ್ಕಾಗುತ್ತೆ. ನೀನು ಅವರು ಹೋಗ್ರಿ ಅಂದ ಹೇಳಿಕೆ ಯಾಕೆ ಬರೋಕ್ಕೆ ಹೋದೆ? ಸುಮ್ಮನೆ ಇರಬೇಕಾ ಬೇಡವ ಅಲ್ಲಿ? ನೀನೊಬ್ಳು ಹೇಳು, ನೀನೇ ನಿಂತಾಳಾಗಿದ್ಯಾ? ಅವ್ರು ಹೋಗ್ರಿ ಅಂದ ಹೇಳಿಕೆ ಯಾಕೆ ಬರೋಕ್ಕೆ ಹೋದೆ? ಸುನಂದ, ಇಷ್ಟೊಂದು ಕಂಜೂಸ್ ಮಾಡಬಾರ್ದು. ಹೇಳು, ಇಲ್ಲೋಡು ನಾನು ತಗೈತಿ. ಸುಮ್ಮನೆ ತರಕಾರಿ ತಗೊಂಡು ನಾನು ಮುಂದಕ್ಕೆ ಮಾಡಿಕ್ತೀನಿ. ನೀನು ಯಾವ್ದನ್ನ ಕೆಲ್ಸಕ್ಕೆ ಹೋಗು, ನೀನು ದುಡ್ಕ. ಅಯ್ಯೋ, ನೀನೇನು ಹಿಂಗಂತೆ ಕಣತ್ತೆ. ಅಲ್ಲ, ನಮ್ಮ ಕಷ್ಟ ನಮಗೆ. ಅಯ್ಯೋ, ನಮಗೇನೋ ಅವ್ರಂಗೆ ಬಿಟ್ಟಿದ್ದು ದುಡ್ಡು ಎಲ್ಲೂ ಬರೋಂಗಿಲ್ಲ ಕಣಮ್ಮ. ಬಿಡು, ಹೆಂಗೆ ಆಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಬಂದಿದ್ಯಾ, 2 ದಿನ ಇರು, ಆಮೇಲೆ ಅವರೇ ಕರೀತಾರೆ, ಹೋಗುವಂತೆ. ಏನಮ್ಮ, ಯಾಕೆ ನಿನ್ನ ಮಗ ಮನೆಯಿಂದ ಹೊರಗೆ ಕಳಿಸಿದ್ನೇನು? ಈ ಮನೆಯಾಗ ಇರಬೇಡ, ಹೋಗು ನೀನು, ನಮ್ಮ ಮನೆಯಾಗ ಇರ್ಕೊಡ್ದು ಅಂತ ಹೇಳಿ ಕಳಿಸ್ತ. ಅದಕ್ಕೆ ಇಲ್ಲಿಗೆ ಬಂದಪ್ಪ ನಿಮ್ಮ ತಕ್ಕೇನು. ಎಲ್ಗೋಗನ ಹೇಳಿ, ನನಗೆ ಇನ್ಯಾರ ಇದ್ದಾರೆ ನೀವು ಬಿಟ್ಟರೆ? ಅಕ್ಕೇನೆ ತೆಗಿ, ನಮ್ಮ ಪಾಪನ ತೆಗೆ ಇರ್ತೀನಿ. ಅವನೊಂದು ಇಸ್ಕೊಂಡು ಒಂದು ಮಾತಾಡಲ್ಲ, ಒಂದು ಅಂಬಲ್ಲ, ಏನಿಲ್ಲ. ಹೆಂಡ್ತಿ ಮತ್ತೆ ಕೇಳ್ಕೊಂಡು ಯಾವತ್ತೂ ಅವ್ನು ಮಾತಾಡಲ್ಲ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಬಂದು. ನಾನು ಬಂದಾಗಲೇ ಗೊತ್ತಾಗ್ತು. ಸುಮ್ಕಿರು ಪಾಪ, ಅಲ್ಲೇನು ಅಲ್ಲಿ ಊಟನೂ ಮಾಡ್ಕೊಂಬ್ಲಿ. ನಾನು ಕಸ ಮೊಸರೆ ಮನೆಯಾಗಳದ್ದೆಲ್ಲ ಮಾಡ್ತಿದ್ನಲ್ಲ, ಅದಕ್ಕೆ ದುಡ್ಡು ಕೊಡಬೇಕಪ್ಪ ಜೀವನಕ್ಕೆ. ಅವ್ರು ಅದು ಹೆಂಗೆ ನೋಡ್ಕೊಂತಾರೆ ಅಂತ ಕೇಳಬೇಕಾಗಿತ್ತು. ನೀನು ಕೇಳಿದ್ರೆ ನಾವು ಯಾತೂ ಕೊಡಲ್ಲ ಅಂತಾನೆ ಕೇಳಬೇಕು. ಅದು ಯಾಕೆ ಕೊಡಲ್ಲ? ನಡಿ ಕೇಳೋಣ. ಜೀವನಕ್ಕೆ ಏನು ದುಡ್ಡು ಕೊಡ್ಬೇಕು? ಮತ್ತು ಮಕ್ಳಿಗೆ ನೋಡ್ಕೊಂಬಲ್ಲಿ ಇನ್ನಾರು ನೋಡ್ಕೊಂತಾರೆ. ಇವ್ರು 2,000 ಅವ್ರು 2,000 ಕಲಾಕೆಲ್ಲ 2,000 ಹಾಕಿ ಕೊಡಬೇಕು. ನಾವು 2,000 ಕೊಡ್ತೀವಿ, ಅವರು 2,000 ಕೊಡಲೇ ಹೇಳು ಇವಾಗ. ಅಷ್ಟೇನಿ. ಅವ್ರಿಗೆ ಇಷ್ಟು ದಿವಸ ಹಂಗೆ ಕೊಟ್ಟಿದ್ರೆ ಅಂತ ಕೇಳ್ತಾನೆ ಅವನು. ಇಷ್ಟು ದಿವಸ ಹಂಗೆ ಕೊಟ್ಟಿದ್ನೇನಮ್ಮ ನಿನ್ನ ಮಗ ನನ್ನ ಮನೆಯಾಗಿದ್ದಲ್ಲ ಅಂತ ಕೇಳ್ತಾನೆ. ಅಯ್ಯೋ, ಇದೊಳ್ಳೆ ಸರಿ ಆಯ್ತಪ್ಪ. ಎಲ್ಲದಕ್ಕೂ ಇವಾಗ ಎಷ್ಟು ಕಷ್ಟ. ನೆಲ್ಲ ಜಾಸ್ತಿ ರೇಟ್ ಯಾತಕ್ಕೂ ಕೈ ಇಕ್ಕಿ ತಾಮಕ್ಕೆ ಆಗಲ್ಲ ನನಗಂತೂ. 100 ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಜನ ಮೇಲೆ ಬುಡ್ಕಾಮತ್ತು ನನಗೆ. ಸುಮ್ಮನೆ ಖರ್ಚು ಮಾಡಿರೆ ಹೋಗುತ್ತಲ್ಲಪ್ಪ, ಸುಮ್ಮನೆ ಖರ್ಚು ಮಾಡಿರೆ ಸುಮ್ಮನೆ ಹೋಗುತ್ತಲ್ಲಪ್ಪ ಅನಿಸುತ್ತೆ. ಹಂಗೇನೆ ಸಾಕಾದಂಗೆ ಆಗುತ್ತೆ. ಯಾವ್ದಕ್ಕನ ದುಡ್ಡು ಇರೋದೇ ಇಲ್ಲ. ಹಂಗೆ ಖರ್ಚಾಗುತ್ತೆ. ನಾನು ನಮ್ಮ ಅಯ್ಯಪ್ಪ ಇಬ್ಬರು ಇರೋದಕ್ಕೆ ಎಷ್ಟೋ ಇದಾಗೈತೆ ನಮಗೆಲ್ಲ. ನಾವು ಹೆಂಗೋ ಒಂದು ಹೊತ್ತಿಂದ ಹೆಂಗೋ ಊಟದ್ದು ಉಳಿಸ್ಕೊಂಡು 4 ಕಾಸು ಇಕ್ಕೊಂಡಿದ್ದೀವಿ ಅಲ್ಲ. ಕರಿಯಮ್ಮ ಸುಮ್ಮನೆ ಅಲ್ಲಿ ಇರ್ಬೋದಾಗಿತ್ತು. ಅವ್ರು ಹೆಂಗೆ ಮಾಡಿಕ್ಕರತ್ತ. ಇವ್ರಿಗೂ ಒಂದಿಟ್ಟು ಇಡ್ತಾ ಜಾಸ್ತಿ, ಸುಮ್ಮನೆ ಅಲ್ಲೇ ಇರ್ಬೋದಾಗಿತ್ತು. ಅಲ್ಲಿರೋಕ್ಕೆ ಅವ್ರು ಸೈಸ್ಕೆಮ್ಮಲ್ಲ, ಇರಬೇಡ ಅಂತ ಹೋಗು ಅಂತ ಹಸಿಕೆ ಅಂದ. ಅದಕ್ಕೆ ನಾನೇನು ಇರಲ್ಲ ಕಣ ಅಂತ ಜಗಳ ಮಾಡ್ಕೊಂಡು ಬಂದಿರೋದು. ಮನೆ ಬಿಟ್ಟು ಬಂದಿದ್ದೀನಿ. ಬ್ಯಾಗ್ ತಗೊಂಡು ಬ್ಯಾಗ್ ಅಲ್ಲೇ ಒಳಕಿಕ್ಕಿದ್ದೀನಿ ತಂದು. ಅದಕ್ಕೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇವಳು ನಮಗೆ ಹಣ್ಣಿಲ್ಲ ಸಾರಿಗೆ ಅಂತಾಳೆ. ಎಲ್ಲ ತೊತ್ತೀನಿ ಹೋಗಿ. 1,000 ರೂಪಾಯಿ ಸಾಮಾನು ತಗೊಂಬಂದ್ರೆ ಆಗುತ್ತೆ ಏನು? ಸಂಬಳ ಬರುತ್ತೆ ಏನು? ಅದೇ ದುಡ್ಡಿಗೆ ಸಾಮಾನು ತಂದ್ರೆ ಆಯ್ತು. ಹೌದಲ್ವೇ? ಸಂಬಳ ಬರುತ್ತಲ್ಲೇ 2,000 ರೂಪಾಯಿ ಸಂಬಳ. 2,000 ರೂಪಾಯಿ ರೇಷನ್ ಆಗುತ್ತೆ ಹೇಳು. ಆಗುತ್ತೆ 2,000 ರೂಪಾಯಿ ರೇಷನ್ ಸ್ವಲ್ಪ ತಗೋಬ, ಯಾವುದು ವೇಸ್ಟ್ ಮಾಡಬಾರ್ದು. ಅದೇ ಮತ್ತೆ ಎಲ್ಲ ರೇಷನ್ ತಗೊಂಬರಮ್ಮ ನಮ್ಮ ಮನೆಗೆ. ಎಲ್ಲ ರೇಷನ್ ತಗೊಂಬಂದು ಇಲ್ಲೇ ಇರಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲೋಪರ್ ನನ್ನ ಮಗ ಹೆಂಡ್ತಿ ಮತ್ತೆ ಕೇಳಿ ಹಂಗೆ ಆಡ್ತಾನೆ ಹಾಳಾಗೋಗ. ಪಾಪ ಮಸ್ತ್ ದುಡ್ಡು ಮಾಡ್ಯವ್ರೆ ಕಣು. ಸಾರ ಮಾಡ್ಸೋಕೆ ಬಂದವ್ರಂತೆ. 1 ಟೇಣೆದೇನೆ 3 ಲಕ್ಷ ಅಂತೆ. ಮತ್ತು ಒಂದು ಮಂಗಲ ಸರ, ನೆಕ್ಲೆಸ್ ಅಂತೆ.
ಹಾಕಿ ಬಂದವ್ರಂತ ಒಡವೆನ. ಹಾಂ, ಒಡವೆ ಮಾಡ್ಸೋಕೆ ಬಂದವ್ರಂತೆ. ಸುಳ್ಳು ಬಿಡು. ನಾನೇನೇ ರೂಪಾಯಿಗೆ 8 ಹಣಿಗೆ ಲೆಕ್ಕ ಹಾಕ್ಕೊಂಡು ನಾನು ಉಮ್ದಂಗೆ ತಿಮ್ದಂಗೆ ಎಲ್ಲ ಕುಡಿಕೊಂಡ್ರೇ ನಾನೇ ಮಾಡ್ಸೋಕ್ಕಾಗಿಲ್ಲ. ಅವಳು ಅದು ಹೆಂಗೆ ಮಾಡಿಸ್ತಾಳೆ? ಸುಮ್ಮನೆ ಯಾತಕ್ಕೆ ಸುಳ್ಳು ಹೇಳ್ತಿ? ಸುಮ್ಮನೆ ಸಣ್ಣಗಜ್ಜಿ. ಮೊನ್ನೆ ಸತ್ಕೆ ಟೌನ್ನಾಗೆ ಅಲ್ಲಿ ಬಂಗಾರದ ಅಂಗಡಿ ತೆಗಿದ್ರು. ನಾನು ನೋಡಿದೆ, ಏನೋ ಹಾಕಿರ್ಬೋದೇನೋ. ನಾನಿಲ್ಲೋಡು, ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಿದ್ದೀನಿ. ಲೆಕ್ಕ ಹಾಕ್ಯಂಡು ನಾನು ಕುಡಿಕೊಂಡಿರೋದು. ನನ್ನಂತಳ ಕೈಲೇ ಆಗಲಿಲ್ಲ. ಅದು ಹೆಂಗೆ ಅವಳು ಮಾಡಿಸ್ತಾಳೆ ಎಂಬಂಗಾಗುತ್ತೆ. ನೋಡೋಣ ಹೇಳಿದೆ, ಸುಳ್ಳು ಹೇಳ್ತಾರೆ ಏನೋ. ಸುಮ್ಮನೆ ನಮ್ಮ ತಗೆಲ್ಲನ ಹೇಳ್ಕೆಂಬ್ಲಿ ಅಂತ ಸುಳ್ಳು ಹೇಳ್ತಾ ಇರ್ಬೇಕು ಸಾಮಾನ್ಯ. ಹೇಳ್ಕೆಂಬ್ತಾರೆ ಒಟ್ಟುನು ಅಂತ. ಹೇಳ್ಕೆಂಡ್ರೆ ಅವ್ರಿಗೂ ಗೊತ್ತಾಗುತ್ತೆ ಹೆಂಗೆ ಹಿಂಗೆ ಅಂತ ಸುಮ್ಮನೆ ಸುಳ್ಳು ಹೇಳ್ತಾ ಇರಬೇಕು. ಸುಳ್ಳು ಹೇಳಿ ಕೇಳ್ತಾರೆ, ಹೆಂಗೆ ಹೇಳಿರೂ ಕೇಳ್ತಾರೆ ಅಂತ ಹೇಳಿ ಕೇಳ್ತಾ ಇರಬೇಕೆಲ್ಲ ಸಾಮಾನ್ಯ. ನೋಡು ಎಂತೆಂಥ ಜನ ಇರ್ತಾರೆ. ಯಪ್ಪ ಭಾಳ ಜನ ಇರ್ತಾರೆ. ನಾನೇನೇ ಇಷ್ಟೊಂದು ತರಕಾರಿ ತಮ್ಮಂಗೆ ಒಂದು ಹಾಲು ಮೊಸರು ತಮ್ಮಲ್ಲ, ಕಾಫಿ ಕುಡಿಯೋದೇ ಬೇಡ. ಅದಕ್ಕೆ ದಿನ 1/4 ಲೀಟ್ರ್ ಹಾಲು ತಂದರೆ 12 ರೂಪಾಯಿ ಹಾಲು, 12 ರೂಪಾಯಿ ಪಾಕಿಟು. ಡೈರಿ ಉಸ್ಕೆ ಬಂದರೆ 10 ರೂಪಾಯಿ ನಾವು 1/4 ಲೀಟ್ರು. ಆಗೋದೇ ಇಲ್ಲ. ಹೆಂಗೆ ಮಾಡೋಣ ಅನಿಸುತ್ತೆ. ಹಂಗೇನೆ ಯಪ್ಪ. ನಾನು ಹಾಲೇ ಕಾಫಿ ಕುಡಿಯೋದೇ ಬೇಡ ಅಂತ ಅದಕ್ಕೆ ನಾವು ಹಾಲು ತರೋಲ್ಲ. ಹಾಲು ತರಲಿಲ್ಲ ಅಂದರೆ ಸಕ್ಕರೆ, ಟೀ ಸೊಪ್ಪು, ಗ್ಯಾಸು ಎಲ್ಲ ಉಳಿತೈತೆ ಅಂತ ನಾವು ಅದಕ್ಕೆ ತರೋದೇ ಇಲ್ಲ. ಹಾಲು ಕಾಫಿ ಕುಡಿಯೋದೇ ಬೇಡ ಅಂತ ಕಾಫಿಲೇ ಕ್ಯಾನ್ಸಲ್ ಮಾಡಿದ್ವಿ ನಾವು. ಕಾಫಿನೂ ಬೇಡ, ಟೀನೂ ಬೇಡ, ಯಾವುದು ಬೇಡ ಅಂತ. ಕಾಫಿ ಪುಡಿ ತರಬೇಕಂದ್ರೆ ದುಡ್ಡು ಬೇಕಾ? ಈಗ ಬ್ರೂ ನಾನು 2 ರೂಪಾಯಿದೆ ತಂದು ಕಾಫಿ ಮಾಡ್ತಿದ್ದೆ. ಬೇಕಂದಾಗ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ 2 ರೂಪಾಯಿ ಬ್ರೂ ಕಾಫಿ ಪುಡಿ ತಂದು ನಾನು ಕಾಫಿ ಮಾಡ್ತಿದ್ದೆ. ಅಂಥದ್ರಾಗೆ ಹಿಂಗೆ ಏನು ಬೇಡ. ಏನು ಬೇಡ ಅಷ್ಟೊಂದು ಇದಾಗೋದಾದರೆ ನಾನು ಯಾವತ್ತೂ ಒಪ್ಕೊಂಬೋದೇ ಇಲ್ಲ. ನಾನು ಅದು ಅವಳು ಮಾಡಿಸ್ತಾ ಇದ್ದಾಳೆ ಅಂದರೆ ನನಗೇನು ನಂಬಿಕೆನೇ ಇಲ್ಲ. ನೀನಂಗೆ ಅಂತೀಯಮ್ಮ, ಅವಳು ಮಾಡಿಸ್ಯವ್ರೇನ ಅಂದರೆ ಮಸ್ತ ದುಡ್ಡು ಇಕ್ಕೊಂಡವಳೆ. ಮಾಡಿಸಿರ್ಬೋದು. ಉಂಬೋಕ್ಕೆ ಯಾವತ್ತಲ್ಲಿ ಯಾಕೆ ಕಲ್ಕೊಂಡೆ ಅಂದ್ರೆ ಹಂಗೆ ಮಾಡ್ತಾಳೆ. ಸಾರು ನೀಡಿ ಅಷ್ಟೊಂದು ಮಾಡ್ತಿರ್ತಾಳೆ. ಹಂಗೇನು ಮಾಡಿ ಸಖತ್ತು ಸಾರು ತಿಂಡಿ ಸಖತ್ತ ಮಾಡ್ತಾಳೆ. ಎಷ್ಟಿಷ್ಟೊಂದು ಮಾಡ್ತಾಳೆ. ಹಂಗೇನು ನಮಗೇನಾನ ಹಂಗೆ ಮಾಡಕ್ಕೆ ಸರ್ ಬರೋಲ್ಲ. ನೀನೇನಾನ ಅನ್ನು ಹಂಗೆ ಜಾಸ್ತಿ ಮಾಡೋಕೆ ನನಗೆ ಸಾರು ಮಾಡ್ಬೇಕಂದ್ರೆ ಇಷ್ಟ ಆಗಲ್ಲ. ಏನಿದೆ ದುಡ್ಡು ಕುಡಿಕೇಬೇಕು. ಒಟ್ಟಿನಲ್ಲಿ 100 ರೂಪಾಯಿ ಆಗಲೇ ನನಗೆ ಕುಡಿಕೆಂಬ್ತಾ ಇರ್ಬೇಕು. 100 ರೂಪಾಯಿನೂ ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಹಂಗೆ ನಾನು ದುಡ್ಡು ಕುಡಿಕೆಂಬೋದು. ನನಗೆ ಸಾರು ಮಾಡೋಕ್ಕೂ ಇಷ್ಟ ಆಗಲ್ಲ. ಒಂದು ತರಕಾರಿ ತಮ್ಮಕ್ಕೆ ಯಾವುದಕ್ಕೂ ಇಷ್ಟ ಆಗಲ್ಲ ನನಗೇನಿದ್ರೆ ದುಡ್ಡು ಕುಡಿಕೇಬೇಕು, ಒಡವೆ ಮಾಡಿಸ್ಬೇಕು ಅನ್ನೋದೇ ಇರೋದು. ಯಾಕಂದ್ರೆ ಅದನ್ನ ಉಣ್ಕೊಂಡು ಗೊಜ್ಜು ಮುದ್ದೆ ಉಣ್ಕೊಂಡು ಜೀವನ ಮಾಡ್ತೀವಿ ನಾವೇನು. ನಾನೇನು ಜಾಸ್ತಿ ಯಾತನೂ ಊಟದ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ತಿಂಡಿ ಮಾಡಲ್ಲ, ಎಣ್ಣೆ ಉಳಿಸ್ಬೇಕು. ಅದಕ್ಕೆ ನಾನೇನು ಮಾಡೋಕ್ಕೋಗಲ್ಲ. ಹಿಂಗಾಗುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಸಖತ್ತು ಕಂಜೂಸು ಏಳು. ಒಂದು ತರಕಾರಿ ತಮ್ಮಲ್ಲ, ತಿಂಡಿ ಮಾಡಲ್ಲ, ಎಣ್ಣೆ ಖರ್ಚಾಗುತ್ತೆ ಅಂತ ಹಿಂಗೆ ಸಖತ್ತು ಅಂದರೆ ಸಖತ್ತು. ಕಂಜೂಸು. ಯಪ್ಪ ಬರೀ ದುಡ್ಡು ಒಡವೆ ದುಡ್ಡು ಅಂತಿರ್ತಾಳೆ ಹೊರ್ತೂ ಹೊಟ್ಟಿಗೆ ತಿಂಬೋದೇ ಇಲ್ಲ. ಈಗ ನೋಡಿ ಬೇರೆ ಬಂದವಳೆ. ಇನ್ನು ಏನು ಮಾಡ್ತಾರೋ ಏನೋ. ಈ ಅಜ್ಜಿಗೆ ಸೌಖ್ಯಾಗ ಆಗಬೇಕು. ಯಾಕಂದ್ರೆ ಅವ್ರ ಮನೆಯಾಗ ಚೆನ್ನಾಗಿ ಉಂಡ್ಕೊಂಡಿದ್ಲು. ಸೇವಂತಿರ ಮನೆಗೆ, ಕೆಂಪ್ರಾಯರ ಮನೆಗೆ ಅಲ್ಲೇ ಉಂಡ್ಕೊಂಡಿರ್ಬೇಕಾ. ಇಲ್ಲೋದು ಥರ ಮಾಡ್ಕೊಂಡು ಇಲ್ಲಿ ಇರ್ತೀನಿ ಅಂತ ಬಂದವಳೆ. ಯೋಚನೆ ಇರ್ತಾಳೆ ಗೊತ್ತಿಲ್ಲ. ನೋಡೋಣ. ಸಣ್ಣ ಮಗಂತ ಯೋಚನೆ ಇರ್ತಾಳೆ ಅಂತೇಳಿ ಅದೇ ಸಂಬಳ ಬರುತ್ತೆ ತಂದಾಕ್ತಾಳೆ. ಇವತ್ತು 2,000 ರೂಪಾಯಿ ಸಾಮಾನು ತಂದು ಮಸ್ತಾಗುತ್ತೆ ಅಂತ 1,000 ರೂಪಾಯಿ ಇಸ್ಕೊಳ್ಬೇಕಾರೆ ಅವಳು ಒಂದು 1,000 ರೂಪಾಯಿ ಸಾಮಾನು ತಂದು 1,000 ರೂಪಾಯಿ ಹಂಗೆ ಇಕ್ಕೊಂಬ್ತಾಳೆ. ಹಂಗೆ ಯಪ್ಪ ಕಂಜೂಸ್ ಅಂದ್ರೆ ಕಂಜೂಸ್. ಸಖತ್ತು ಕಂಜೂಸ್ ಲೌಡಿ ಅವಳು. ನೋಡ್ತಾ ಇರಿ. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.